ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಮೊದಲೇ ಹೇಳ್ದಂಗೆ ನಾನು ವರಮಹಾಲಕ್ಷ್ಮಿ ದಿನ ಕಳಶ ಇಡಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ತರೋಣ ಅಂತ ನಾನು ನಮ್ಮ ಮನೆಯವರು ಚಿಕ್ಕವನ್ನ ಕರ್ಕೊಂಡು ಬಾಗಲಕೋಟೆ ಸಿಟಿಗೆ ಹೋಗಿದ್ವಿ. ನಾರ್ಮಲಾಗಿ ನಾವು ನಮ್ಮ ಅಂಗಡಿಗೆ ಏನೇ ಐಟಮ್ ಬೇಕಾದರೂ ಇದೇ ಅಂಗಡಿಲಿ ತರೋದು. ಹಾಗಾಗಿ ಅಲ್ಲಿಗೆ ಹೋಗಿದ್ವಿ. ನಮ್ಮ ಮನೆಯವ್ರಿಗೂ ಪರಿಚಯ ಇದ್ರಲ್ಲ, ಹಾಗಾಗಿ ಅಲ್ಲೂ ಎಲ್ಲ ಐಟಮ್ ಸಿಗುತ್ತೆ ಅಂತ ಅಲ್ಲೇ ಹೋಗಿದ್ದು ತಗೊಬಂದ್ವಿ. ಬರ್ತಾ ನಮ್ಮ ದೊಡ್ಡವನು ಪದೇ ಪದೇ ಫೋನ್ ಮಾಡಿಬಿಟ್ಟು ಐಸ್ ಕ್ರೀಮ್ ತಗೋಬಾ ಅಮ್ಮ ಅಂತ ಇದ್ದ. ನನಗೂ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ, ಬೇರೆ ನಾ ಹೊರಗಡೆಯಿಂದ ತಿನ್ನಲ್ಲ. ಹಾಗಾಗಿ ತಿಂದೆ ತುಂಬ ದಿನ ಆಗಿತ್ತು, ಅವನಿಗೆ ಬೇರೆ ಕೆಮ್ಮಲ ಇತ್ತು. ಹಾಗಾಗಿ ತರೋಣ ಅಂತ ಇವತ್ತು ತಗೊಂಡು ಬಂದ್ವಿ. ಬಂದುಬಿಟ್ಟು 6:40 ಆಯಿತು. ಲಾಸ್ಟು ವೀಡಿಯೋದಲ್ಲೇ ಹೇಳಿದ್ದೆ ನಾನು ಕಳಶ ತರಬೇಕು ಅಂತ. ಅದಕ್ಕೋಸ್ಕರ ನಾವು ಬಾಗಲಕೋಟೆಗೆ ಹೋಗಿದ್ವಿ. ಕಡಿಮೆ ತೋರಿಸ್ತೀನಿ. ಕ್ಯೂಟಿದೆಯಾ? ಚೆನ್ನಾಗಿದೆಯಾ? ನಾ ಶಾಮಿ ಇಷ್ಟೇ ತಗೊಬಂದಿದ್ದು. ಹೋಗ್ತಾ ಬೇಗನೆ ಹೋದ್ವಿ, ನಾವು 3:30 ಅಷ್ಟರೊಳಗೆ ಹೋದ್ವಿ. ಬಟ್ ಏನಾಯಿತು ಅಂದ್ರೆ ನಮ್ಮ ಮನೆಯವ್ರದ್ದೊಂದು ATM ಕಾರ್ಡ್ ಊರಲ್ಲಿತ್ತು. ಅದು ನಮ್ಮ ಮನೆಯವ್ರ ಕಸಿನ್ ಒಬ್ಬರು ತಗೊಬಂದಿದ್ರು. ಅದು ತರೋಣ ಅಂತ ಅವ್ರ ಮನೆಗೆ ಹೋದ್ವಿ. ಅಲ್ಲೊಂದು ಸ್ವಲ್ಪ ಲೇಟ್ ಆಯಿತು ಮಾತಾಡ್ತಾ ಕೂತ್ಕೊಂಡು. ಹಾಗಾಗಿ ಮತ್ತೆ ವಿಶಾಲ್ ಮಾರ್ಟ್ ನಮ್ಮ ಮನೆಯವ್ರೇನು ಬಂದಿಲ್ಲ, ನಾನು ಮಾತ್ರ ಹೋದೆ. ಈಗ ತಕ್ಷಣ ನೋಡಿಬಿಟ್ಟು ಇಷ್ಟ ಆದರೆ ತಗೊಬರೋಣ ಅಂತ. ಅಂದರೆ ಯೋಗ ಮ್ಯಾಟ್ ಬೇಕಿತ್ತು. ಎಲ್ಲರೂ ನಮ್ಮ ಮನೆಯಲ್ಲಿ ಮಕ್ಕಳಿಗೂ ಬೇಕು ಅಂತ ಅಂತಿದ್ರು. ಅವನು ದೊಡ್ಡವನು ಅಲ್ಲ, ಸ್ಕೂಲಲ್ಲೂ ಮಾಡಿಸ್ತಾರೆ, ಹಂಗೆ ಮನೆಯಲ್ಲೂ ಮಾಡ್ತಿರ್ತಾನೆ. ಹಾಗೆ ನನಗೂ ಬೇಕು ಅಂತ ಅಂದಿದ್ದೆ. ಹಾಗಾಗಿ ಎಲ್ಲರಿಗೂ ಸೇರಿಸಿ ಒಂದೇ ಸಾಕು ಸದ್ಯಕ್ಕೆ ತರೋಣ ಅಂತ ಹೋದೆ. ಬಟ್ ಕಾಸ್ಟ್ಲಿ ಆಯಿತು ಅಂತ ಅನಿಸ್ತು ನನಗೂ. ಅದಕ್ಕೆ ಪಪ್ಪಂಗೂ ನಿಂಗೂ ಎಲ್ರಿಗೂ ತರೋಣ. ಅದಕ್ಕೆ ಆನ್ಲೈನಲ್ಲೇ ಬುಕ್ ಮಾಡೋಣ ಅಂದ್ಕೊಂಡೆ. ಸ್ವಲ್ಪ ಆನ್ಲೈನಲ್ಲಿ ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ನಮ್ಮನೆಯವರೇನು ವಿಶಾಲ್ ಮಾರ್ಟ್ ಒಳಗೆ ಬಂದಿಲ್ಲ, ನಾನಷ್ಟೇ ಹೋಗಿ ನೋಡಿದೆ. ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಸೀದಾ ಬಂದುಬಿಟ್ಟೆ. ಬೇಗ ಬಂದೆ, ಯಾಕಂದರೆ ಧ್ರುವನು ಕೂಡ ಆಲ್ರೆಡಿ ಬಂದಾಗಿತ್ತಲ್ಲ, ಮತ್ತು ಒಬ್ಬನೇ ಆಗ್ತಾನೆ ಅಂತ ಸೀದಾ ಬೇಗ ಬಂದುಬಿಟ್ವಿ ನಾವು ಕೂಡ. ಆದರೂ ಬೇಗ ಅಂದರೆ ಮನೆಗೆ ಬರ್ತಾ ಒಂದು 5:30 ಆಗಿಬಿಡ್ತು. ಬಂದುಬಿಟ್ಟು ಕಸ ಎಲ್ಲ ಗುಡಿಸ್ಬಿಟ್ಟು ಮಕ್ಕಳಿಗೂ ಹಾಲೆಲ್ಲ ಮಾಡಿಕೊಟ್ಟೆ. ಇನ್ನೀಗ ನನ್ನ ಕೆಲಸ ನೋಡಬೇಕು. ನಾಳೆ ದೋಸೆ ಮಾಡೋಣ ಅಂತ ಅಕ್ಕಿ ನೆನೆಸಿದ್ದೆ, ಅದನ್ನು ಕಡಿಬೇಕು. ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ದೇವ್ರಿಗೆ ದೀಪ ಹಚ್ಚಬೇಕೀಗ. ಇಬ್ಬರು ಹೋಮ್ವರ್ಕ್ ಮಾಡ್ತಿದ್ದಾರೆ. ಇಬ್ಬರು ಅಂದರೆ ಚಿಕ್ಕವನಿಗೇನು ಹೋಮ್ವರ್ಕ್ ಇಲ್ಲ, ಅವನು ಸುಮ್ಮನೆ ಕುತ್ಕೊ ಬರೀತಿರ್ತಾನೆ. ABCD ಎಲ್ಲ ಬರೀತಿರ್ತಾನೆ. ಅಣ್ಣ ಬರೀತಾನಲ್ಲ, ಹಾಗಾಗಿ ಅವನು ಬರೀತಾ ಇದ್ದ. ದೊಡ್ಡವನು ಹೋಮ್ವರ್ಕ್ ಮಾಡ್ತಾ ಇದ್ದ. ಈಗ ಮತ್ತೆ ನನ್ನ ಕೆಲಸ ಮುಂದುವರಿಸ್ಬೇಕು. ಆಯಿತು, ಟೈಮ್ ಆಲ್ರೆಡಿ 6:45 ಏನೋ ಆಯಿತು. ಇನ್ನು ಕೆಲಸ ಮುಗೀತಾ 8 o'clock ಆಗತ್ತೀಗ. ಸರಿ ಫ್ರೆಂಡ್ಸ್, ಮತ್ತೆ ಸಿಗ್ತೀನಿ. ಇದು ನೆಕ್ಸ್ಟ್ ಡೇ ಅಂದರೆ ಇಂಡಿಪೆಂಡೆನ್ಸ್ ಡೇ ದಿನ ಅರ್ಲಿ ಮಾರ್ನಿಂಗ್ ನಾನು ಹೂ ಕೊಯ್ಕೊಬರೋಣ ಅಂತ ಹೋಗಿದ್ದೆ. ಹಾಗೆ ವಾಕ್ ಮಾಡ್ದಂಗೂ ಆಗುತ್ತೆ ಅಂತ. ಸ್ವಲ್ಪ ಮಳೆ ಬೇರೆ ಬಂದಿತ್ತು ನೈಟೆಲ್ಲ, ರೋಡೆಲ್ಲ ನೀರಾಗಿಬಿಟ್ಟಿತ್ತು. ಹೋಗಿದ್ವಿ. ಸೌಂಡ್ ಕೇಳ್ತಿರ್ಬೋದು, ಅಲ್ಲಿ ಸಿಕ್ಕಾಪಟ್ಟೆ ಗಿಳಿಗಳೆಲ್ಲ ಕೂತಿರ್ತವೆ ಮರದಲ್ಲಿ ಎಲೆಗಳೇ ಕಾಣಿಸಲ್ಲ, ಅಷ್ಟು ಕೂತಿರ್ತವೆ. ಫುಲ್ ಅದರ ಸೌಂಡ್ ಕೇಳಿಸುತ್ತೆ. ನಾನು ಕೂಡ ಮನೆಗೆ ಬಂದುಬಿಟ್ಟು ನನ್ನ ಡೈಲಿ ಏನು ಕೆಲಸ ಇದೆ ಅದೆಲ್ಲ ಮುಗಿಸ್ಕೊಂಡೆ. ಹಾಗೆ ದೋಸೆ ಕಡ್ತಿದ್ನಲ್ಲ, ಅದಕ್ಕೆ ಚಟ್ನಿ ಕೂಡ ರೆಡಿ ಮಾಡ್ಕೋತಾ ಇದ್ದೆ. ನಾನು ನಾರ್ಮಲಾಗಿ ದೋಸೆಗೆ ಇದೇ ಥರ ಚಟ್ನಿ ಮಾಡೋದು. ಕಾಂಬಿನೇಷನ್ ತುಂಬಾ ಚೆನ್ನಾಗಾಗುತ್ತೆ. ನಮ್ಮ ಮನೇಲಿ ಎಲ್ರಿಗೂ ಇಷ್ಟ ಇದು ಚಟ್ನಿ ಅಂದರೆ. ನೋಡ್ತಿರ್ಬೋದು, ಎಲ್ಲ ಟೊಮೆಟೊ, ಈರುಳ್ಳಿ, ಹಸಿಮೆಣಸು, ಕರಿಬೇವು, ಹಾಗೆ ಚಿಕ್ಕ ಶುಂಠಿ, ಹಾಗೆ ಬೆಳ್ಳುಳ್ಳಿ 1-2 ಎಸ್ಳು ಎಲ್ಲ ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಒಂದು ಬಾಣಲಿನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಆ ಎಣ್ಣೆ ಕಾಯ್ತಾ ಇದ್ದಂಗೆ
ಶೇಂಗಾ ಹಾಕ್ಕೋತೀನಿ. ಶೇಂಗಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಉದ್ದಿನಬೇಳೆ ಹಾಗೆ ಕಡಲೆಬೇಳೆನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಉದ್ದಿನಬೇಳೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋತೀನಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಡೀಪ್ ಫ್ರೈ ಮಾಡ್ಕೋಬೇಕು ಅದು ಆ್ಯಕ್ಚುಲಿ. ಅವೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅನ್ನಿಸ್ದಾಗ ನಾವು ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಕರಿಬೇವು ಹಾಗೆ ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ ಇವೆಲ್ಲನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅವೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರೋ ಟೊಮೆಟೊನೂ ಕೂಡ ಅದಕ್ಕೆ ಆ್ಯಡ್ ಮಾಡಬೇಕು. ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಮತ್ತು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಚೆನ್ನಾಗಿ ಬೆಂದಿದೆ ಅನಿಸಿದಾಗ ಸ್ವಲ್ಪ ಪುಟಾಣಿ ಹಾಕಬೇಕು. 2-3 ಟೇಬಲ್ ಸ್ಪೂನ್ ಆಗುವಷ್ಟು ಪುಟಾಣಿ ಅಥವಾ ಹುರಿಗಡಲೆ ಅಂತಾರೆ, ಅದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ಕೋಬೇಕು. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನೂ ಕೂಡ ಆ್ಯಡ್ ಮಾಡಬೇಕು. ಮೊದಲೇ ಆ್ಯಡ್ ಮಾಡಬೇಕು, ಆಮೇಲೆ ಮಾಡಿದ್ರೂ ತೊಂದರೆ ಇಲ್ಲ. ಆ್ಯಡ್ ಮಾಡಿಕೊಂಡ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗೆ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಏನು ಕಾಯಿ ತುರಿದಿಟ್ಕೊಂಡಿರ್ತೀವಿ ಅದನ್ನು ಕೂಡ ಅದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬಿಸಿ ಆಗೋ ತನಕ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಅನಿಸಿದಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಮುಚ್ಚಿಡಬೇಕು. ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ನನ್ನ ಮಗನೂ ಸ್ಕೂಲಿಗೆ ಬೇಗ ಹೋಗಬೇಕಿತ್ತು. ಹಾಗಾಗಿ ನಾನು ಅಲ್ಲಿ ಚಟ್ನಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಅವನು ಕೂಡ ಸ್ನಾನ ಎಲ್ಲ ಮಾಡಿಸಿ ಹಾಲು ಕೊಟ್ಬಿಟ್ಟೆ. ತಿಂಡಿ ಬಂದು ತಿಂತೀನಿ ಅಂತ ಅಂತಿದ್ದೆ, ಯಾಕಂದರೆ ಬೇಗ ಇತ್ತು ಸ್ಕೂಲು. ಹಾಗಾಗಿ ತಿಂತೀನಿ ಅಂತ, ಹಾಲು ಕುಡ್ದು ಹೋಗ್ತೀನಿ ಅಂತ. ಹಾಗಾಗಿ ಅವನಿಗೂ ಹಾಲು ಕೊಟ್ಬಿಟ್ಟು ನಾನು ಒಂದು ಸ್ವಲ್ಪ ಜೀರಿಗೆ ಕಾಫಿ ಮಾಡ್ಕೊಂಡಿದ್ದೆ, ಅದನ್ನು ಕುಡಿತಾ ಇದ್ದೆ. ಕುಡಿದ್ಬಿಟ್ಟು ಅವನು ಕುಡಿದ್ಬಿಟ್ಟು ರೆಡಿ ಮಾಡೋಣ ಅಂತ ಇಬ್ಬರು ಕೂತ್ಕೊಂಡು ಅದೇ ಸ್ಕೂಲಲ್ಲಿ ಅವನಿಗೂ ಆ್ಯಕ್ಚುಲಿ ಮೊನ್ನೆ ಕಾಂಪಿಟೇಷನ್ ಎಲ್ಲ ಆಗಿತ್ತು. ಪ್ಯಾಟ್ರಿಯಾಟಿಕ್ ಸಾಂಗಿದ್ದು ಕಾಂಪಿಟೇಷನ್ ಇತ್ತು, ಹಾಗೆ ಡ್ರಾಯಿಂಗ್ ಕಾಂಪಿಟೇಷನು ಇತ್ತು. ಡ್ರಾಯಿಂಗಲ್ಲಿ ಸೆಕೆಂಡ್ ಅಂತ ಹಾಕಿದ್ರು, ಅವರು ಮೆಸೇಜ್ ಕಳಿಸಿದ್ರು. ಪ್ಯಾಟ್ರಿಯಾಟಿಕ್ ಇದೇನು ಹೇಳಿರಲಿಲ್ಲ, ಬಟ್ ಇವನೇ ಹೇಳ್ತಿದ್ದ ನಾನು ಫಸ್ಟು ಅಂತ. ಆದರೂ ನನಗೇನು ಕನ್ಫರ್ಮ್ ಇರಲಿಲ್ಲ. ಅದು ಲಾಸ್ಟ್ ಮಂತ್ ಫೌಂಡೇಶನ್ ಡೇ ಅಂತ ಇತ್ತು, ಆವತ್ತು ಸ್ಟೋರಿ ಕಾಂಪಿಟೇಷನ್ ಇತ್ತು, ಆವತ್ತು ಫಸ್ಟ್ ಬಂದಿದ್ದ ಅವನು. ಇದರಲ್ಲಿ ಕನ್ಫರ್ಮ್ ಇರಲಿಲ್ಲ, ಇವನು ಹೇಳಿದ್ದ ಇರ್ಬಹುದೇನೋ ಅಂತ ಗೆಸ್ ಇತ್ತು. ಅದೇ ಹೇಳ್ತಾ ಕೂತಿದ್ವಿ. ಅದು ಅಲ್ಲದೆ ಪ್ರೇಯರು ಒಂದು ಹೇಳ್ಕೊಡಿ ಅಂತ ಅಂದಿದ್ರು, ಅದನ್ನು ಹೇಳ್ಕೊಟ್ಟಿದ್ದೆ. ಏನಾದರೂ ಹೇಳಿಸ್ಬೋದು ಅದನ್ನು ಅಂತ. ಮತ್ತು ಅದು ಪ್ಯಾಟ್ರಿಯಾಟಿಕ್ ಸಾಂಗು ಹೇಳಿಸ್ಬೋದು ಅಂತ ಮನೇಲಿ ಒಂದು ಸಲ ಹೇಳಿಬಿಟ್ಟು ಹೋಗು ಅಂತ ಅಂದಿದ್ದೆ ನಾನು ಕೂಡ. ಎಲ್ಲ ರೆಡಿ ಮಾಡಿಸ್ಬಿಟ್ಟು ಅದನ್ನು ಕೂಡ ಒಂದು ಟೈಮ್ ಹೇಳಿಸ್ದೆ ಅವನಿಗೂ. ಅದು ಅಲ್ಲದೆ ನಮ್ಮ ಮನೆ ಹತ್ರನೇ ದೇವಸ್ಥಾನ ಇದೆ, ಈಶ್ವರನ ದೇವಸ್ಥಾನ. ಹಾಗಾಗಿ ಅಲ್ಲೂ ಇವಾಗ ಶ್ರಾವಣ ಅಲ್ಲ, ಬೆಳಿಗ್ಗೆನೇ ದೇವ್ರ ಹಾಡೆಲ್ಲ ಹಾಕಿಬಿಡ್ತಾರೆ. ಅದು ತುಂಬ ವಾಯ್ಸ್ ಕೇಳಿಸ್ತಾ ಇತ್ತು, ಮತ್ತು ಕಾಪಿರೈಟ್ ಇಶ್ಯೂ ಆಗುತ್ತೆ ಅಂತ ನಾನು ಇಲ್ಲಿ ಮ್ಯೂಟ್ ಮಾಡಿದ್ದೀನಿ. ಅವನ ಹತ್ರ ಪ್ಯಾಟ್ರಿಯಾಟಿಕ್ ಸಾಂಗ್ ಕೇಳಿಸ್ತಾ ಇದ್ದಿದ್ದನ್ನು. ಅವನಿಗೂ ಬ್ಯಾಗ್ ಏನೂ ತಗೊಂಡು ಹೋಗೋಕ್ಕಿರಲಿಲ್ಲ, ಬರೀ ವಾಟ್ರ್ ಬಾಟ್ಲ್ ಅಷ್ಟೇ ಇತ್ತಲ್ಲ. ಹಾಗಾಗಿ ನಾನೇ ಹೋಗ್ತೀನಿ ನಮ್ಮ ವ್ಯಾನ್ ಹತ್ರ ಅಂದ. ಸರಿ ಅಂತ ನಾನು ಮೇಲ್ಗಡೆಯಿಂದನೇ ಕಳಿಸ್ಕೊಟ್ಬಿಟ್ಟೆ, ಕೆಳಗೆ ನಾನು ಹೋಗಿಲ್ಲ. ಬ್ಯಾಗೆಲ್ಲ ಇದ್ದರೆ ಭಾರ ಆಗುತ್ತೆ, ಅವನಿಗೆ ತಗೊಂಡು ಹೋಗೋಕ್ಕಾಗಲ್ಲ. ಹಾಗಾಗಿ ಇವತ್ತೇನು ಇರಲಿಲ್ಲಲ್ಲ, ಹಾಗಾಗಿ ಒಬ್ಬನೇ ಹೋದ ವ್ಯಾನ್ಗೆ ಅವನು. ನಾನು ಬಂದುಬಿಟ್ಟು ಇಲ್ಲಿ ಚಟ್ನಿಗೆ ಏನು ರೆಡಿ ಮಾಡಿದ್ದೆ ಅದೆಲ್ಲ ತಣ್ಣಗಾಗಿಬಿಟ್ಟಿತ್ತು ಮಸಾಲೆ ಎಲ್ಲ. ಈಗ ರುಬ್ಕೊಳ್ಳೋಣ ಅಂತ ಅದನ್ನು ರೆಡಿ ಮಾಡಿಕೊಂಡೆ. ಚಟ್ನಿ ಕೂಡ ರುಬ್ಕೊಂಡೆ, ಹಾಗೆ ದೋಸೆ ಹಿಟ್ಟು ಕಡ್ದಿಟ್ಟಿದ್ದೆ, ಚೆನ್ನಾಗಿ ಉಬ್ಬಿ ಬಂದಿತ್ತು. ಚಟ್ನಿ ಕೂಡ ರೆಡಿ ಆಯ್ತು, ನೀವು ನೋಡ್ತಿರ್ಬೋದು. ಇದಕ್ಕೆ ಮತ್ತೆ ಒಗ್ಗರಣೆ ಏನೂ ಅವಶ್ಯಕತೆಯೇ ಇಲ್ಲ, ಅಷ್ಟು ಚೆನ್ನಾಗಾಗುತ್ತೆ ತಿನ್ನೋಕ್ಕೆ ಕೂಡ. ಬೇಕಿದ್ರೆ ಒಗ್ಗರಣೆ ಬೇಕಾದರೆ ಹಾಕ್ಕೋಬೋದು. ದೋಸೆಗೂ ಹಿಟ್ಟು ಕಡ್ದಿಟ್ಟಿದ್ನೆಲ್ಲ ಚೆನ್ನಾಗಿ ಉಬ್ಬಿ ಬಂದಿತ್ತು. ಇದನ್ನ ಚಟ್ನಿ ಎಲ್ಲ ಮಾಡಿ ನಾನು ಫ್ರೆಶ್ ಆಗೋಷ್ಟರಲ್ಲೇ ನನ್ನ ಮಗನೂ ಕೂಡ ರಿಟರ್ನ್ ಬಂದೇ ಬಿಟ್ಟ. ಬೇಗ ಹೋಗಿ ಬೇಗ ಬಂದ, ಏನು ಡ್ಯಾನ್ಸ್ ಏನೂ ಇರಲಿಲ್ಲ, ಹಾಗಾಗಿ ಬೇಗ ಬಂದುಬಿಟ್ಟ ಅವನು. ಯಾವ ಮಿಸ್ ಹೇಳಿದೆ ನೋಡ್ತೀನಿ ನಾನು. ನಂದು ಒಂದ್ರಲ್ಲಿ ಫಸ್ಟ್ ಒಂದ್ರಲ್ಲಿ ಸೆಕೆಂಡ್ ಅಲ್ಲ. ಮಾ ಬಿಡಪ್ಪ ಒಂದು ನಿಮಿಷ, ಇದು ಬಿಡು, ನಾ ಹಿಡ್ಕೊಂತೀನಿ ನೋಡ್ತೀನಿ. ಅವ್ನು ಹೇಳ್ದಂಗೆ ಪ್ಯಾಟ್ರಿಯಾಟಿಕ್ ಸಾಂಗಲ್ಲಿ ಕೂಡ ಫಸ್ಟ್ ಬಂದಿದ್ದ, ಹಾಗೆ ಡ್ರಾಯಿಂಗಲ್ಲಿ ಸೆಕೆಂಡ್ ಬಂದಿದ್ದ. ಅದ್ರದ್ದು ಪ್ರೈಸ್ ಏನು ಕೊಟ್ಟಿರಲಿಲ್ಲ, ಆಮೇಲೆ ನೆಕ್ಸ್ಟ್ ಡೇ ಕೊಟ್ಟರು. ಅದು ಆ್ಯಕ್ಚುಲಿ ಎಲ್ರಿಗೂ ಪಾರ್ಟಿಸಿಪೇಟ್ ಮಾಡಿದವ್ರಿಗೆ ಎಲ್ರಿಗೂ ಕೊಟ್ರಂತೆ ಕ್ಲಾಸಲ್ಲಿ. ಬಂದಮೇಲೆ ಎಲ್ರಿಗೂ ದೋಸೆ ಮಾಡಿಕೊಟ್ಟೆ. ಎಲ್ಲರೂ ತಿಂಡಿ ತಿಂದು ನೋಡಿ, ಚಟ್ನಿ ಅಷ್ಟಿತ್ತು, ಇವಾಗ ಇಷ್ಟು ಉಳ್ಕೊಂಡಿದೆ ಅಷ್ಟೇ, ಒಬ್ಬರು ತಿನ್ನೋಕ್ಕಾಗುವಷ್ಟು ಉಳ್ಕೊಂಡಿದೆ. ಎಲ್ಲರೂ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಮಧ್ಯಾಹ್ನ ಅಡುಗೆನೂ ಕೂಡ ಎಲ್ಲ ಮಾಡಿಬಿಟ್ಟು ಸಂಜೆ ಅಷ್ಟೊತ್ತಿಗೆ ನನ್ನ ಮಕ್ಕಳು ತುಂಬ ದಿನ ಆಗಿತ್ತು ಹೊರಗಡೆ ಎಲ್ಲೂ ಹೋಗಿರಲಿಲ್ಲ.
ಹಾಗಾಗಿ ಇಬ್ಬರು ಸೈಕಲ್ ಆಡಲಿ ಅಂತ ಆಚೆ ರೋಡ್ ಹತ್ರ ನಮ್ಮನೆ ಪಕ್ಕನೇ ರೋಡ್ ಹತ್ರ ಬಿಟ್ಟಿದ್ದೆ ನಾನು. ಅವರಿಬ್ಬರು ಅವ್ರ ಪಾಡಿಗೆ ಆಟ ಆಡ್ಕೊತಿದ್ರು. ನಾನು ನಾಳೆ ಹಬ್ಬ ಇತ್ತಲ್ಲ, ಹಾಗಾಗಿ ಮಾವಿನ ಸೊಪ್ಪೆಲ್ಲ ತರಬೇಕಿತ್ತು. ಅದೆಲ್ಲ ಸ್ವಲ್ಪ ರೆಡಿ ಮಾಡ್ಕೋತಾ ಇದ್ದೆ. ಇಬ್ಬರು ಆಟ ಆಡ್ತಾಯಿದ್ರು ಹೊರಗಡೆ. ಅದು ಅಲ್ಲದೆ ನಮ್ಮ ಮನೆಯವ್ರಿಗೆ ಸಂಜೆ ಏನಾದರೂ ತಿನ್ನಬೇಕು ಅಂತ ಅಂದರು. ಹಾಗಾಗಿ ಹೆಸರು ಕಿಚಡಿ ಸ್ವಲ್ಪ ಮಾಡಿದೆ ನಾನು. ನಮ್ಮ ಊರ ಕಡೆ ಎಲ್ಲ ಅವಾಗ ಏನು ಮಾಡ್ತಿದ್ರು ಅಂದರೆ, ಹೆಸರು ಕಿಚಡಿ ಡೈರೆಕ್ಟಾಗಿ ಒಂದು ಪಾತ್ರೆಯಲ್ಲಿ ಬೇಯಕ್ಕೆ ಇಡ್ತಿದ್ರು. ಆವಾಗ ಹೆಸರು ಎಷ್ಟು ಬೆಂದಿದೆ ಅಂತ ಗೊತ್ತಾಗ್ತಿತ್ತು. ಆಮೇಲೆ ಅದಕ್ಕೆ ಬೆಲ್ಲ ಕಾಯಿ ಎಲ್ಲ ಹಾಕಿಬಿಡ್ತಿದ್ರು. ಬಟ್ ಇವಾಗ ಏನಾಗುತ್ತೆ, ಕುಕ್ಕರಲ್ಲಿ ಒಮ್ಮೊಮ್ಮೆ 1-2 ವಿಷಲ್ ಹಾಕಿದ್ರೆ ಬೆಂದೇ ಇರಲ್ಲ, ಕೆಲವೊಮ್ಮೆ 3 ವಿಷಲ್ ಹಾಕಿದ್ರೆ ಫುಲ್ಲು ಬೆಂದುಬಿಡುತ್ತೆ, ಆ ಥರ ಆಗಿಬಿಡುತ್ತೆ. ಹಾಗಾಗಿ ನಾನು ಬೆಲ್ಲ ಕಾಯಿನೆಲ್ಲ ಅದ್ರ ಜೊತೆ ಹಾಕೋಕ್ಕೆ ಹೋಗಲ್ಲ. ಫಸ್ಟು ಅಕ್ಕಿ ಹೆಸರು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಬೇಯಿಸ್ಕೊಬಿಡ್ತೀನಿ. ಆಮೇಲೆ ಒಂದು ಸಪ್ರೇಟ್ ಪಾತ್ರೆಯಲ್ಲೇ ಬೆಲ್ಲ ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಬಿಟ್ಟು ಮಿಕ್ಸ್ ಮಾಡಿಬಿಡ್ತೀನಿ. ಮತ್ತು ನಾನು ಈ ಬ್ಲಾಗ್ನ ನೈಟಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾಳೆ ಹಬ್ಬ ಇರೋದ್ರಿಂದ ಕಳಶಕ್ಕೆ ಕಾಯಿ ಇಡಬೇಕಲ್ಲ, ಏನಾದರೂ ಡೆಕೋರೇಷನ್ ಮಾಡೋಣ ಅಂತ ಕೂತ್ಕೊಂಡಿದ್ದೆ. ನಾವೇನು ಲಕ್ಷ್ಮೀನ ಕೂರಿಸಲ್ಲ, ಹೀಗೆ ಪೂಜೆ ಮಾಡ್ತೀವಿ ನಾರ್ಮಲಾಗಿ. ಆದರೆ ಸ್ವಲ್ಪ ಎಕ್ಸ್ಟ್ರಾ ಪೂಜೆ ಮಾಡ್ತೀವಿ, ಡೈಲಿ ಮಾಡೋದಕ್ಕಿಂತ ಸ್ವಲ್ಪ ಎಕ್ಸ್ಟ್ರಾ ಏನಾದರೂ ಬಿಟ್ಟರೆ ನಾವು ಲಕ್ಷ್ಮೀನೇನು ಕೂರಿಸಲ್ಲ. ಆದರೆ ಕಾಯಿಗೆ ಏನಾದರೂ ಡೆಕೋರೇಷನ್ ಮಾಡೋಣ ಅಂತ ಕೂತಿದ್ದೆ, ಯಾಕಂದರೆ ಯೂಟ್ಯೂಬೆಲ್ಲ ನೋಡಿದ್ನಲ್ಲ, ಹಾಗೆ ಡೆಕೋರೇಷನ್ ಮಾಡೋಣ ಅಂತ ಇಲ್ಲಿ ನಾನು ಕಾಯಿನ ರೆಡಿ ಮಾಡ್ತಾಯಿದ್ದೆ. ಇಲ್ಲಿ ನಾನು ರೆಡಿ ಮಾಡ್ತಾಯಿದ್ರೆ ನನ್ನ ಮಕ್ಕಳಿಬ್ರು ನನ್ನ ಹಿಂದೆ ಮುಂದೆ ತಿರುಗ್ತಾಯಿದ್ರು, ನಾನು ಮಾಡ್ತೀನಿ ಅಂತ. ಹಾಗೆ ಅದನ್ನ ಮೇಲಿಂದೆಲ್ಲ ಕಾಯಿನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಆಮೇಲೆ ನಮ್ಮ ಮನೆಯವ್ರು ಬಂದು ನೀಟಾಗಿ ಕ್ಲೀನ್ ಮಾಡಿಕೊಟ್ರು. ನಂಗೆ ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡೋಕ್ಕಾಗಿಲ್ಲ ಅದು. ನಮ್ಮ ಮನೆಯವ್ರು ಬಂದು ನೀಟಾಗಿ ಕ್ಲೀನ್ ಮಾಡಿಕೊಟ್ರು. ಹೌದಾ? ಮತ್ತೇನು ಹಾಕ್ಬೇಕಾ? ಖಾರದ ಪುಡಿ. ಹಾಂ, ಮತ್ತೆ ಮತ್ತೆ ಸರಿ, ಟೊಮೆಟೊ ಈರುಳ್ಳಿ ಎಲ್ಲ ಹಾಕೋದು ಬೇಡ ಚಹಾ ಮಾಡೋಕ್ಕೆ? ಎಂತ? ಹಾಂ, ಈರುಳ್ಳಿ ಹಾಕ್ಲಾ? ನಾಳೆ ಹಾಗೆ ಚಹಾ ಮಾಡ್ಕೊಡ್ತೀನಿ ನಿಂಗೆ, ಆಯಿತಾ? ಟೊಮೆಟೊ, ಈರುಳ್ಳಿ, ಖಾರದ ಪುಡಿ, ಸಕ್ಕರೆ, ಬೆಲ್ಲ, ನೀರು ಮತ್ತು ಬ್ಲ್ಯಾಕ್ ಪುಡಿ ಹಾಕ್ಬಿಟ್ಟು ಚಹಾ ಮಾಡ್ಕೊಡ್ತೀನಿ, ಆಯಿತಾ? ನಾನು ಅವ್ರಿಗೆ ಕಾಯಿ ಹತ್ರ ಬರಬೇಡಿ ಅಂತ ಬೈದು ಕಳಿಸ್ದೆ. ಅವರಿಬ್ಬರೇನೋ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಟೀ ಮಾಡೋದು ಹೆಂಗೆ ಅಂತ ಹೇಳ್ತಾಯಿದ್ರು ಅವರಿಬ್ರು. ಅದನ್ನೇ ಸ್ವಲ್ಪ ವೀಡಿಯೋ ಮಾಡಿದೆ ನಾನು. ಅಷ್ಟರಲ್ಲೇ ನಮ್ಮ ಮನೆಯವರು ಕೂಡ ಅರಿಶಿನ ಕುಂಕುಮ ಎಲ್ಲ ತಗೊಬಂದರು. ತುಂಬ ಹಳೇದಾಗಿತ್ತು, ತುಂಬ ಟೈಮ್ ಆಗಿತ್ತು ತಂದುಬಿಟ್ಟು. ಹಾಗಾಗಿ ಫ್ರೆಶ್ಶಾಗಿ ಹಾಕೋಣ ಅಂತ ತರಕ್ಕೆ ಹೇಳಿದ್ದೆ, ಹಬ್ಬ ಅಲ್ವಾ ನಾಳೆ, ಹಾಗೆ ತರಕ್ಕೆ ಹೇಳಿದ್ದೆ. ಅವರು ಅರಿಶಿನ ಕುಂಕುಮ ಹಣ್ಣು ಎಲ್ಲ ತಗೊಂಡು ಬಂದರು. ಕಾಯಿನೂ ಕೂಡ ಅರ್ಧಂಬರ್ಧ ಕ್ಲೀನ್ ಮಾಡಿದ್ದೆ ನಾನು. ಅವ್ರು ಬಂದುಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಟ್ರು. ನಾನು ಇವಾಗ ಅದಕ್ಕೆ ಡೆಕೋರೇಷನ್ ಮಾಡೋಣ ಅಂತ ಕೂತ್ಕೊಂಡೆ. ಈಗ ನೋಡ್ತಿರ್ಬೋದು ಕಾಯಿ ಎಷ್ಟು ನೀಟಾಗಿ ಕ್ಲೀನಾಗಿದೆ. ಇವಾಗ ನಾನು ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು ಹಾಗೆ ಅರಿಶಿನ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕಾಯಿ ಫುಲ್ ಹಾಕಿಬಿಟ್ಟೆ ಅದನ್ನು ನಾನು. ಆಮೇಲೆ ಒಂದು ಪೇಪರ್ ತಗೊಂಡು ಅದು ಹೇಗೆ ಡಿಸೈನ್ ಮಾಡಬೇಕು ಅಂದರೆ ಮಧ್ಯೆ ಕುಂಕುಮ ಯಾವ ಥರ ಹಾಕಬೇಕು ಅನ್ನೋದನ್ನ ಒಂದು ಪೇಪರಲ್ಲಿ ಒಂದು ಚಿಕ್ಕದಾಗಿ ಒಂದು ಬಿಡಿಸ್ಕೊಂಡು ಅದರಲ್ಲಿ ಸಿಝರಲ್ಲಿ ಕಟ್ ಮಾಡಿಕೊಂಡು ಕುಂಕುಮನ ಕೂಡ ಹಾಕಿದೆ. ಕಾಯಿ ಕೂಡ ರೆಡಿ ಆಗಿಬಿಡ್ತು. ಇವತ್ತಿಗೆ ಈ ವಿಡಿಯೋನೂ ಕೂಡ ನಾನು ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ದ ನೆಕ್ಸ್ಟ್ ಬ್ಲಾಗ್.